ಮಾಡೋದು ಏನು ಇವರು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಅದು ಪೂರ್ವ ನಿಯೋಜಿತವ. ಮೊದಲೇ ಈ ಬಗ್ಗೆ ತಂತ್ರವನ್ನ ರೂಪಿಸಿಕೊಂಡು ಎಲ್ಲ ಪ್ಲಾನ್ಡ್ ಆಗಿ ಮಾಡುವಂತಹ ಕೆಲಸ ಆಗಿತ್ತ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಳ್ಳಾರಿ ಬೆಂಕಿಗೆ ವ್ಯವಸ್ಥಿತ ಪಿತೂರಿ ನಡೆದಿತ್ತ? ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಆ ಒಂದು ವಿಡಿಯೋ 108 ಸಾಕ್ಷಿಗಳನ್ನ ಹೇಳ್ತಾ ಇದೆಯಾ. ಇದರ ಜೊತೆಗೆ ಈ ಎಲ್ಲಾ ರೀತಿಯ ಘಟನೆಗಳಿಗೆ ಪ್ರೀ ಪ್ಲಾನ್ ನಡೆದಿತ್ತ? ಬಳ್ಳಾರಿ ಗಲಭೆ ಪಕ್ಕಾ ಮಾಸ್ಟರ್ ಪ್ಲಾನ್, ಪಕ್ಕಾ ಪೂರ್ವ ನಿಯೋಜಿತ ಕೆಲಸ ಅನ್ನುವಂತಹ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಇವರು ಮೊದಲೇ ರೂಪಿಸಿದ್ರು ಅನ್ನುವಂಥದ್ದು ಈ ಒಂದು ವಿಡಿಯೋನ ನೋಡಿದಾಗ ಕನ್ಫರ್ಮ್ ಅನಿಸುತ್ತೆ. ಗಂಗಾವತಿ ಶಾಸಕರ ಮನೆ ಮುಂದಿನ ಅಟ್ಟಹಾಸಕ್ಕೆ ಯಾವ ರೀತಿ ಇವರು ಪ್ಲಾನ್ ಮಾಡಿದ್ರು, ರೆಡ್ಡಿ ಮನೆಯನ್ನ ಗುರಿಯಾಗಿಸಿ ದಾಳಿ ಮಾಡೋದಕ್ಕೆ ಯಾವ ರೀತಿ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ರು ಕಿಡಿಗೇಡಿಗಳು. ರೆಡ್ಡಿ ಮನೆ ಮುಂದೆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ಸಾಗಿಸಿದ್ರು. ಆಟೋ ಏನು ಸಾಗ್ತಾ ಇತ್ತು, ಇದನ್ನ ಬಳ್ಳಾರಿ ಪೊಲೀಸರು ತಡೆದಿದ್ದಾರೆ. ಈ ಸಂದರ್ಭದಲ್ಲಿ ಆಟೋದಿಂದ ಪೆಟ್ರೋಲ್ ತುಂಬಿದ್ದ ಬಾಟಲ್ಗಳು ನೆಲಕ್ಕೆ ಬಿದ್ದಿದೆ. ಈ ವಿಡಿಯೋನ ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂಥದ್ದು ಸಾರಿ ಸಾರಿ ಹೇಳ್ತಾ ಇದೆ. ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಪೆಟ್ರೋಲ್ ತುಂಬಿದ ಬಾಟಲ್ಗಳು. ನೋಡಿ, ಆಟೋದ ತುಂಬೆಲ್ಲ ಪೆಟ್ರೋಲ್ ಬಾಂಬ್ಗಳನ್ನು ಸಾಗಿಸ್ತಾ ಇದ್ರು. ಎಷ್ಟರ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದನ್ನ ಈ ದೃಶ್ಯಗಳೇ ಸಾರಿ ಸಾರಿ ಹೇಳುತ್ತೆ. ಆಟೋ ನುಗ್ಕೊಂಡು ಬರ್ತಾ ಇತ್ತು. ಇದನ್ನ ಬಳ್ಳಾರಿ ಪೊಲೀಸರು ತಡೆದಿದ್ದಾರೆ. ತಡೆದ ಸಂದರ್ಭದಲ್ಲಿ ಆಟೋದಿಂದ ಬಾಟಲ್ಗಳು ಬಿದ್ದಿವೆ, ಪೆಟ್ರೋಲ್ ಬಾಂಬ್ಗಳು. ಈ ಪೆಟ್ರೋಲ್ ಬಾಂಬ್ಗಳು ಆ ಪ್ಲೇಸ್ ಅನ್ನ ರೀಚ್ ಆಗಿದ್ರೆ ಇನ್ನು ಎಂತೆಂತ ಅವಾಂತರಗಳಾಗ್ತಾ ಇತ್ತು. ನೋಡಿ, ಅಲ್ಲಿ ಈ ದೃಶ್ಯಗಳನ್ನ ನೋಡಿ ನೀವು. ಬಳ್ಳಾರಿಯಲ್ಲಿ ಈ ರೀತಿ ಪೂರ್ವ ನಿಯೋಜಿತವಾಗಿ ಕೃತ್ಯವನ್ನ ಎಸಗಿದ್ರು ಅನ್ನೋದನ್ನ ಈ ದೃಶ್ಯಗಳು ಸಾರಿ ಹೇಳ್ತಾ ಇದೆ. ಪೆಟ್ರೋಲ್ ಬಾಂಬ್ಗಳನ್ನ ತುಂಬಿಕೊಂಡು ಬಂದಿದ್ದಾರೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಆಟೋನ ತಡೆಯುವಂತ ಕೆಲಸ ಆಗಿದೆ. ಇಲ್ಲ ಅಂತಂದ್ರೆ ಇನ್ನೂ ಅವಾಂತರಗಳೇ ಆಗ್ತಾ ಇತ್ತು. ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮನೆಯತ್ತ. ಪೆಟ್ರೋಲ್ ಬಾಂಬ್ಗಳನ್ನು ಎಸೆಯೋದು, ಅಲ್ಲಿ ಇನ್ನಷ್ಟು ಅವಾಂತರಗಳನ್ನ ಕ್ರಿಯೇಟ್ ಮಾಡೋದು. ನೋಡಿ ಪಾಪ ಪೊಲೀಸರದನ್ನ ಯಾವ ರೀತಿ ಎಳೆದು ಹಿಡಿದಿದ್ದಾರೆ. ಆಟೋ ನುಗ್ಗಿ ಹೋಗ್ತಾ ಇದ್ದದನ್ನ ತಡೆದಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಅದನ್ನ ಮುಂದೆ ಹೋಗೋದಕ್ಕೆ ಬಿಟ್ಟಿಲ್ಲ. ಬಳ್ಳಾರಿ ಪೊಲೀಸರ ಈ ಕೆಲಸ ಶ್ಲಾಘನೀಯ. ಶತಾಯ ಇಂಥ ಅವಾಂತರವನ್ನ ತಪ್ಪಿಸೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ದಾರೆ ಬಳ್ಳಾರಿ ಪೊಲೀಸರು. ಈ ಆಟೋ ಹೋಗ್ತಾ ಇದ್ದದನ್ನು ಹೇಗೆ ತಡೆದಿದ್ದಾರೆ ನೋಡಿ ಅವರು. ಈ ಆಟೋ ಏನಾದ್ರೂ ಹೋಗಿದ್ದಿದ್ರೆ ಅಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ಎಸೀತಿದ್ರು ಈ ಕಿಡಿಗೇಡಿಗಳು, ಕಲ್ಲು ಎಸೆದ ಹಾಗೆ. ಮುಂದೆ ಏನೇನು ಅವಾಂತರಗಳಾಗ್ತಿತ್ತೋ ಏನೋ. ಇದಕ್ಕೆಲ್ಲ ಯಾರು ಹಿಮ್ಮಕ್ ಕೊಡೋದು? ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲ? ಇಂಥವರ ವಿರುದ್ಧ ಕ್ರಮ ಆಗ್ಬೇಕು. ಇವರನ್ನ ಪತ್ತೆ ಹಚ್ಚಬೇಕು ಪೊಲೀಸರು. ಇವನ ಆಟೋದವನು ಪೆಟ್ರೋಲ್ ಬಾಂಬ್ ಏನಕ್ಕೆ ತುಂಬಿಕೊಂಡು ಬಂದ? ಇವರ ಉದ್ದೇಶ ಏನಾಗಿತ್ತು? ಇಂಥವ್ರನ್ನೆಲ್ಲ ಒತ್ತು ಒಳಗೆ ಹಾಕಿ ಬಾಯಿ ಬಿಡಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಇವರು ಬಳ್ಳಾರಿಯಲ್ಲಿ ಮೆರೀತಾರೆ. ఆటోలు వేసుకొచ్చినాం. ఆటోలు వేసుకొచ్చినాం. ఆటోలు వేసుకొచ్చినాం. ఆటోలు వేసుకొచ్చినాం.
ಇಲ್ಲಿ ಪೆಟ್ರೋಲ್ ಬಾಂಬ್ ತುಂಬಿದ ಆಟೋ, ಆ ಆಟೋನ ಪೊಲೀಸರು ಆ ಸಂದರ್ಭದಲ್ಲಿ ತಡೆದಿದ್ದಾರೆ. ನುಗ್ಗಿ ಹೋಗ್ತಾ ಇದ್ದ ಆಟೋನ ಪೊಲೀಸರು ಸಮಯ ಪ್ರಜ್ಞೆಯಿಂದ ತಡೆದಿದ್ದಾರೆ. ತಡೆದ ಇದ್ದಂತೆ ಆಟೋದಿಂದ ಪೆಟ್ರೋಲ್ ಬಾಂಬ್ಗಳು ಕೆಳಗೆ ಬಿದ್ದಿದೆ. ಆ ಬಾಟ್ಲಿಗಳು ಬಿದ್ದು ಪೀಸ್ ಪೀಸ್ ಆಗುವಂತ ಸೌಂಡ್ ಅನ್ನ ಕೂಡ ನೀವು ಕೇಳಿಸ್ಕೊತಾ ಇದ್ದೀರಿ. ಪೆಟ್ರೋಲ್ ಬಾಂಬ್ಗಳು ಸಮಯಕ್ಕೆ ಸರಿಯಾಗಿ ಇವರು ಅನ್ಕೊಂಡಿದ್ದ ಸ್ಥಳವನ್ನ ತಲುಪಿದ್ದಿದ್ರೆ ಅಲ್ಲಿ ಇನ್ನೂ ಎಂತೆಂತ ಅವಾಂತರ ಆಗ್ತಾ ಇತ್ತೋ ಏನು, ಇದನ್ನೆಲ್ಲವನ್ನೂ ಕೂಡ ನೀವು ಗಮನಿಸಬೇಕು. ಇದೇ ಸಾರಿ ಸಾರಿ ಹೇಳ್ತಾ ಇದೆ, ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಎಲ್ಲಿಂದ ಬಂದು ಪೆಟ್ರೋಲ್ ಬಾಂಬ್ಗಳು? ಹೇಗಿದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರಿ ಅವರು? ಅಲ್ಲಿ ಗಲಾಟೆ ಆಗ್ತಾ ಇದ್ದಂತೆ ಈ ಕಡೆ ಆಟೋದಿಂದ ಪೆಟ್ರೋಲ್ ಬಾಂಬ್ಗಳು ಹೆಂಗೋಗುತ್ತೆ? ಬಳ್ಳಾರಿಯಲ್ಲಿ ಈ ರೀತಿ ನಡೀತಾ ಇದೆ ಅಂತಂದ್ರೆ ಯಾರಪ್ಪನ ಮನೆದು ಬಳ್ಳಾರಿ? ಏನ್ ಇವರು ಆಡಿದ್ದೆ ಆಟನ? ಅಲ್ಲಿ ಯಾವನೋ ಬಂದು ಫೈರ್ ಮಾಡೋದು, ಇನ್ಯಾರೋ ಪೆಟ್ರೋಲ್ ಬಾಂಬ್ಗಳನ್ನ ತುಂಬ್ಕೊಂಡ್ ಬರೋದು ಆಟೋದಲ್ಲಿ. ಇದಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಉತ್ತರ ಕೊಡಬೇಕು. ಇಷ್ಟೆಲ್ಲ ರಾಜಾರೋಷವಾಗಿ ಬಳ್ಳಾರಿಯಲ್ಲಿ ನಡೀತಾ ಇದೆ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ? ಮನೆ ಸುಡ್ತೀವಿ ಅಂತ ಹೇಳ್ತಾರೆ, ಬಳ್ಳಾರಿ ಭಸ್ಮ ಆಗ್ತಿತ್ತು ಅಂತ ಹೇಳ್ತಾರೆ. ಬಳ್ಳಾರಿನ ಇವರ ಅಪ್ಪನ ಮನೆ ಅನ್ಕೊಂಡ್ಬಿಟ್ಟವ್ರೆ ಈ ರಾಜಕಾರಣಿಗಳು. ನಾವ್ ಆಡಿದ್ದೆ ಆಟ ಅನ್ನೋ ರೀತಿ. ಈ ಪೆಟ್ರೋಲ್ ಬಾಂಬ್ ಅನ್ನ ಯಾವನು ತುಂಬ್ಕೊಂಡ್ಬಂದ ಅವನ್ನ ಒದ್ದು ಒಳ ಹಾಕ್ಬೇಕು ಮೊದಲು. ಆ ಆಟೋದವ್ರು ಇವನ್ಗೆ ಯಾರು ಪೆಟ್ರೋಲ್ ಬಾಂಬ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಅವ್ರನ್ನೂ ಒದ್ದು ಒಳ ಹಾಕ್ಬೇಕು. ಇಂಥವರಿಂದಾನೇ ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಇಂಥವ್ರಿಗೆ ಸರಿಯಾದ ಕ್ರಮ ತಗೋಬೇಕು. ಇನ್ನ ಈ ಫೈರಿಂಗ್ ನ ಗಲಾಟೆಯಿಂದ ಯಾರೆಲ್ಲ ಇದ್ದಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು. ನೋಡಿ, ಈ ವಿಚಾರದ ಬಗ್ಗೆ ಶ್ರೀರಾಮುಲು ಅವರು ಕೂಡ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ರು, ಪೆಟ್ರೋಲ್ ಬಾಂಬ್ಗಳನ್ನ ತುಂಬ್ಕೊಂಡ್ ಬಂದಿದ್ರು ಅಂತ ಹೇಳಿ. ರಾಮುಲು ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಇನ್ನೊಂದ್ಸರಿ ಕೇಳ್ಕೊಂಬರೋಣ. ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನ್ ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ. ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ. ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ವು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾಂಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಿಂದ ಪ್ಲಾಂಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡಿಕೊಂಡು ಬಂದಿರೋದು ಅಂತ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವನೊಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಅವ್ರು ಜಗಳ ಮಾಡಕ ಮುಂಚಿಂದ ಪ್ರೀ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು, ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸಿಕೊಂಡು, ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರು ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನ ಗುಂಡು ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಹಾರ್ತಿತ್ತು, ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊಂತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ, ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್